ಇನ್ನು ಕಾಂಗ್ರೆಸ್ ಪ್ರತಿಭಟನೆಯನ್ನ ವಿರೋಧಿಸಿ ಬಿಜೆಪಿ ಶಾಸಕರೇನು ಪ್ರತಿಭಟನೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಶಾಸಕ ಬಿಪಿ ಹರೀಶ್ ಮೇಲೆ ಮೊಟ್ಟೆ ಎಸೆದಾದಂತಹ ಪ್ರಕರಣ ಏನಿದೆ. ಮೊಟ್ಟೆ ಎಸೆದ ಆರೋಪಿ ಪುಣ್ಯೇಶ್ ಈಗ ಪೊಲೀಸರಿಂದ ಅರೆಸ್ಟ್ ಆಗಿದ್ದಾರೆ. ಬೆಂಗಳೂರಿನ ಶಿವಾಜಿನಗರದ ಪೊಲೀಸರು ಪುಣ್ಯೇಶ್ನನ್ನು ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿದ್ದಾರೆ. ಬಾಕ್ಸ್ ಒಂದರಲ್ಲಿ ಮೊಟ್ಟೆಗಳನ್ನ ತಂದಿದ್ದ ಈ ಆರೋಪಿ ಪುಣ್ಯೇಶ್ ಅಷ್ಟೇ ಇಲ್ಲ, ಈತನ ಜೊತೆಲಿ ಇನ್ನೂ ಕೆಲವರು ಭಾಗಿಯಾಗಿರುವಂತಹ ಶಂಕೆ ಇದೆ. ಮೊಟ್ಟೆಗಳನ್ನ ಎಲ್ಲಿಂದ ತಂದ್ರು, ಏನು ಉದ್ದೇಶ, ಎಲ್ಲ ವಿಚಾರಕ್ಕೂ ಸಂಬಂಧಪಟ್ಟಂತೆ ಇದರ ಬಗ್ಗೆ ವಿಚಾರಣೆಯಾಗ್ತಾ ಇದೆ. ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಅನ್ನೋದರ ಆಯಾಮದಲ್ಲೂ ಕೂಡ ವಿಚಾರಣೆಯಾಗ್ತಾ ಇದೆ. ಮೊಟ್ಟೆ ಹೊಡೆಯೋದಕ್ಕೆ ಹೇಳಿದ್ದು ಯಾರು, ಅದರ ಬಗ್ಗೆನೂ ಕೂಡ ವಿಚಾರಣೆಯಾಗ್ತಾ ಇದೆ. ಪುಣ್ಯೇಶ್ ಜೊತೆಯಲ್ಲಿ ಇದ್ದವರು ಯಾರ್ಯಾರು ಅಂತಲೂ ಕೂಡ ವಿಚಾರಿಸಲಾಗ್ತಾ ಇದ್ದು, ಶಿವಾಜಿನಗರ ಪೊಲೀಸರು ತಡರಾತ್ರಿವರೆಗೂ ಕೂಡ ವಿಚಾರಣೆ ನಡೆಸಿದ್ದಾರೆ. ಆರೋಪಿಯನ್ನು ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಈ ಮೊಟ್ಟೆ ಪ್ರಕರಣ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಇವತ್ತು ಕೂಡ ಪ್ರತಿಭಟಿಸಲಿದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಬಿಜೆಪಿಯಿಂದ ಧರಣಿ. ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ. ಬಿಜೆಪಿಯ ಶಾಸಕರು, ಎಂಎಲ್ಸಿಗಳು ಎಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಕಾಂಗ್ರೆಸ್ ಪ್ರಧಾನಿ ನಿವಾಸದ ಎದುರು ಪ್ರತಿಭಟನೆಗೆ ಮುಂದಾದದ್ದು ಸಮರ್ಪಕ ಕ್ರಮ ಅಲ್ಲ ಅಂತ ಅದನ್ನ ವಿರೋಧಿಸಿ ಬಿಜೆಪಿಯ ನಾಯಕರು ನಿನ್ನೆ ಪ್ರತಿಭಟನೆಗೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಶಾಸಕ ಹರೀಶ್ ಅವರ ತಲೆ ಮೇಲೆ ಮೊಟ್ಟೆ ಎಸೆಯಲಾಗಿತ್ತು. ಇದನ್ನ ವಿರೋಧಿಸಿ ಇವತ್ತು ಬಿಜೆಪಿಯಿಂದ ಪ್ರತಿಭಟನೆ.